ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 211ನೆಯ ತಿರುನಾಮ ಗುರುತಮೋ ಗುರುಹು. ಪಾರಾಯಣ ಮಾಡುವಾಗ ಗುರುರ್ಗುರುತಮಃ ಎಂದು ಹೇಳುತ್ತೇವಲ್ಲ, ಹಾಗಾದರೆ ಇಲ್ಲಿ ಗುರುತಮೋ ಗುರುಹು ಎಂದು ಏಕೆ ಹೇಳಲಾಗಿದೆ ಎಂಬ ಪ್ರಶ್ನೆ ಬರಬಹುದು. ಇದಕ್ಕೆ ಕಾರಣ ವೇದವ್ಯಾಸರು ವ್ಯಾಕರಣ ಮತ್ತು ಛಂದಸ್ಸಿನ ನಿಯಮಗಳಿಗೆ ಅನುಗುಣವಾಗಿ ಶ್ಲೋಕದಲ್ಲಿ ಈ ನಾಮವನ್ನು ಗುರುರ್ಗುರುತಮಃ ಎಂದು ಬಳಸಿದ್ದಾರೆ. ಇಂದಿನ ತಿರುನಾಮದಿಂದ 225ನೇ ತಿರುನಾಮದವರೆಗೆ ಇರುವ 15 ತಿರುನಾಮಗಳು ಪರಮಾತ್ಮನ ಮತ್ಸ್ಯಾವತಾರದ ಮಹಿಮೆಯನ್ನು, ಅವರ ದಿವ್ಯ ಗುಣಗಳನ್ನು ವಿವರಿಸುತ್ತವೆ. ಹಿಂದಿನ ಹಲವು ತಿರುನಾಮಗಳ ಕಥೆಯಲ್ಲಿ ನಾವು ಕೇಳಿರುವ ನಡಾದೂರ್ ಅಮ್ಮಾಳ್ ಅವರು ಪ್ರಸಿದ್ಧ ಶ್ರೀ ವೈಷ್ಣವ ಆಚಾರ್ಯರು. ಅವರ ಮೂಲ ಹೆಸರು ವತ್ಸ್ಯವರದ ಗುರು. ಅವರಿಗೆ ನಡಾದೂರ್ ಅಮ್ಮಾಳ್ ಎಂಬ ಹೆಸರು ಹೇಗೆ ಬಂದಿತು ಎಂಬುದನ್ನು 146ನೇ ಸಹಿಷ್ಣುಹು ತಿರುನಾಮದಲ್ಲಿ ಕೇಳಬಹುದು. ಬಾಲ್ಯದಲ್ಲಿಯೇ ಅವರಿಗೆ ಶ್ರೀಭಾಷ್ಯವನ್ನು ಕಲಿಯುವ ಅಪಾರ ಆಸೆ ಇತ್ತು. ಶ್ರೀಭಾಷ್ಯ ಎಂಬುದು ಶ್ರೀರಾಮಾನುಜಾಚಾರ್ಯರು ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ಬರೆದ ಪ್ರಸಿದ್ಧ ವ್ಯಾಖ್ಯಾನವಾಗಿದೆ. ಆದ್ದರಿಂದ ಅವರ ತಂದೆ ಶ್ರೀರಂಗದ ಸಮೀಪದಲ್ಲಿರುವ ತಿರುವೆಳ್ಳೈರೈಗೆ ಹೋಗಿ ಮಹಾಪಂಡಿತರಾದ ಎಂಗಳ್ ಆಳ್ವಾನ್ ಅವರ ಬಳಿ ಶ್ರೀಭಾಷ್ಯವನ್ನು ಅಧ್ಯಯನ ಮಾಡಲು ಸಲಹೆ ನೀಡಿದರು. ವತ್ಸ್ಯವರದ ಗುರುಗಳು ಎಂಗಳ್ ಆಳ್ವಾನ್ ಅವರ ಮನೆಗೆ ಹೋಗಿ ಬಾಗಿಲು ತಟ್ಟಿ, ನಾನು ವರದನು, ಶ್ರೀಭಾಷ್ಯವನ್ನು ಕಲಿಯಲು ಬಂದಿದ್ದೇನೆ ಎಂದು ಹೇಳಿದರು. ಆದರೆ ಎಂಗಳ್ ಆಳ್ವಾನ್ ಬಾಗಿಲು ತೆರೆಯದೆ, ನಾನು ಸತ್ತ ನಂತರ ಬಾ ಎಂದು ಹೇಳಿದರು. ಇದರ ಅರ್ಥ ವತ್ಸ್ಯವರದ ಗುರುಗಳಿಗೆ ಅರ್ಥವಾಗದೆ ಅವರು ತಮ್ಮ ತಂದೆಯ ಬಳಿಗೆ ಹಿಂದಿರುಗಿದರು. ತಂದೆ, ಏಕೆ ಹಿಂದಿರುಗಿದೆ ಎಂದು ಕೇಳಿದರು. ಆಗ ನಡೆದದ್ದನ್ನೆಲ್ಲ ಹೇಳಿದ ವತ್ಸ್ಯವರದ ಗುರು, ಒಬ್ಬರು ಸತ್ತ ನಂತರ ಅವರ ಬಳಿ ನಾನು ಹೇಗೆ ವಿದ್ಯೆ ಕಲಿಯುವುದು ಎಂದು ಕೇಳಿದರು. ಅದಕ್ಕೆ ತಂದೆ ಹೀಗೆ ಹೇಳಿದರು, ನಿನಗೆ ಶ್ರೀಭಾಷ್ಯವನ್ನು ಕಲಿಯಬೇಕಾದರೆ ಮೊದಲು ವಿನಯವನ್ನು ಹೊಂದಬೇಕು. ನಾನು ಎಂದು ಹೇಳದೆ ಅಡಿಯೇನ್ ಎಂದು ಹೇಳಬೇಕು. ಅಹಂಕಾರ ಇರುವವರಿಗೆ ಶ್ರೀಭಾಷ್ಯವನ್ನು ಕಲಿಯುವ ಅರ್ಹತೆ ಇಲ್ಲ. ಎಂಗಳ್ ಆಳ್ವಾನ್ ನಾನು ಸತ್ತ ನಂತರ ಬಾ ಎಂದದ್ದು ನಿನ್ನ ಅಹಂಕಾರ ಸತ್ತ ನಂತರ, ಅಂದರೆ ವಿನಯದಿಂದ ಅಡಿಯೇನ್ ಎಂದು ಹೇಳುವ ಮನಸ್ಸು ಬಂದಾಗ ಬಾ ಎಂಬ ಅರ್ಥ. ಇದನ್ನು ಕೇಳಿದ ವತ್ಸ್ಯವರದ ಗುರು ತಮ್ಮ ತಪ್ಪನ್ನು ತಿಳಿದುಕೊಂಡರು. ಅವರು ಮತ್ತೆ ಎಂಗಳ್ ಆಳ್ವಾನ್ ಅವರ ಮನೆಗೆ ಹೋಗಿ, ಅಡಿಯೇನ್ ಶ್ರೀಭಾಷ್ಯವನ್ನು ಕಲಿಯಲು ಬಂದಿದ್ದೇನೆ ಎಂದು ವಿನಯದಿಂದ ಹೇಳಿದರು. ಇದನ್ನು ಕೇಳಿದ ಎಂಗಳ್ ಆಳ್ವಾನ್ ಸಂತೋಷದಿಂದ ಬಾಗಿಲು ತೆರೆದು, ಬಾ, ನಾವು ಮಧುರೆಗೆ ಹೋಗಿ ಅಲ್ಲಿಂದಲೇ ಪಾಠವನ್ನು ಆರಂಭಿಸೋಣ ಎಂದರು. ವತ್ಸ್ಯವರದ ಗುರು ಸ್ವಲ್ಪ ಸಂಕೋಚದಿಂದ ಮಧುರೆಗೆ ಏಕೆ ಹೋಗಬೇಕು ಎಂದು ಕೇಳಿದರು. ಅದಕ್ಕೆ ಎಂಗಳ್ ಆಳ್ವಾನ್, ಭಗವಂತನು ಮತ್ಸ್ಯಾವತಾರವನ್ನು ಮಧುರೆಯಲ್ಲೇ ಧರಿಸಿದನು. ಅಲ್ಲಿಯೇ ರಾಜಶ್ರೀ ಸತ್ಯವ್ರತ ಪಾಂಡ್ಯನಿಗೆ ವೇದಾಂತದ ಅತ್ಯಂತ ಗೂಢವಾದ ತತ್ವಗಳನ್ನು ಮೊದಲ ಗುರುವಾಗಿ ಉಪದೇಶ ಮಾಡಿದರು. ಆದ್ದರಿಂದ ಶ್ರೀಭಾಷ್ಯದ ಅಧ್ಯಯನವನ್ನು ಮಧುರೆಯಿಂದಲೇ ಆರಂಭಿಸುವುದು ಅತ್ಯಂತ ಮಂಗಳಕರ. ಹಾಗೂ ನೀನು ಕಲಿಯಲು ಬಯಸುತ್ತಿರುವ ಶ್ರೀಭಾಷ್ಯವು ಶ್ರೀರಾಮಾನುಜಾಚಾರ್ಯರು ವೇದಾಂತದ ಅದೇ ಪರಮ ತತ್ವಗಳಿಗೆ ಬರೆದ ಅದ್ಭುತ ವ್ಯಾಖ್ಯಾನವಾಗಿದೆ ಎಂದು ಹೇಳಿದರು. ಭಾಗವತ ಪುರಾಣದ ಪ್ರಕಾರ ಭಗವಂತನು ಮತ್ಸ್ಯಾವತಾರವನ್ನು ಮಧುರೆಯಲ್ಲಿರುವ ಕೃತಮಾಲ ನದಿಯಲ್ಲಿ ಧರಿಸಿದರು. ಇಂದಿನ ಈ ಕೃತಮಾಲ ನದಿಯೇ ವೈಗೈ ನದಿ. ಭಗವಂತನು ತನ್ನ ವಂಶದ ಮೂಲ ಪುರುಷನಾದ ರಾಜಶ್ರೀ ಸತ್ಯವ್ರತ ಪಾಂಡ್ಯನಿಗೆ ಪರಮ ಆಧ್ಯಾತ್ಮಿಕ ಜ್ಞಾನವನ್ನು ಉಪದೇಶಿಸಿದ ನೆನಪಾಗಿ ಪಾಂಡ್ಯರಾಜರು ತಮ್ಮ ರಾಜ್ಯದ ಅಧಿಕೃತ ರಾಜಮುದ್ರೆಯಾಗಿ ಮೀನಿನ ಚಿಹ್ನೆಯನ್ನು ಸ್ವೀಕರಿಸಿದರು. ಗುರುತಮೋ ಗುರುಹು ಎಂಬ ತಿರುನಾಮದ ಅರ್ಥ ಎಲ್ಲ ಗುರುಗಳಿಗಿಂತ ಶ್ರೇಷ್ಠ ಗುರು ಎಂದು. ಎಲ್ಲ ಗುರುಗಳಿಗೂ ಗುರುವಾದ ಮತ್ಸ್ಯಮೂರ್ತಿಯು ವೇದಾಂತದ ಪರಮಜ್ಞಾನವನ್ನು ಮೊಟ್ಟ ಮೊದಲು ರಾಜಶ್ರೀ ಸತ್ಯವ್ರತ ಪಾಂಡ್ಯನಿಗೆ ಉಪದೇಶ ಮಾಡಿದರು. ಆದ್ದರಿಂದ ಪ್ರತಿದಿನ ಗುರುತಮಾಯ ಗುರುವೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಮೇಲೆ ಕೃಪೆ ತೋರಿ ವೇದಾಂತದ ದಿವ್ಯ ಜ್ಞಾನವನ್ನು ಅರಿಯುವ ಯೋಗ್ಯತೆಯನ್ನು, ಉತ್ತಮ ಜ್ಞಾನ ಮತ್ತು ವಿವೇಕವನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.